ಮಂಗಳೂರು ಕಾರ್ಕಳ ಮೂಲದ ಸುದೀಪ್ ಶೆಟ್ಟಿ ಎನ್ನುವಂತಹ ವ್ಯಕ್ತಿ ತನ್ನ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿಕೊಳ್ತಾನೆ. ಪೋಸ್ಟ್ ಹಾಕಿದ ಅರ್ಧ ಗಂಟೆಯಲ್ಲಿ ಕಾರ್ಕಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಪ್ರಚೋದನಾಕಾರಿ ಪೋಸ್ಟ್ ಹಾಕಿದ್ದ ಸುದೀಪ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲು. ಏನಂತ ಹಾಕೊಂಡಿದ್ದ? ಸುದೀಪ್ ಶೆಟ್ಟಿ ನೋಡಿದ್ರೆ ಎಜುಕೇಟೆಡ್ ತರ ಕಾಣಿಸ್ತಾನೆ, ಆದ್ರೆ ಹಾಕೊಂಡಿದ್ದು ಪೋಸ್ಟ್ ಇದೆಯಲ್ಲ, ಲಿಟ್ರಲಿ ಇಲಿಟ್ರೇಟ್ ಫೆಲೋ. ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮುಸ್ಲಿಮರು ಬರಬಾರದು, ಹಿಂದೂಗಳ ಮೆರವಣಿಗೆಯಲ್ಲಿ ಮುಸ್ಲಿಮರು ನೀರು ಜ್ಯೂಸು ಕೊಡಬಾರದು, ಸೌಹಾರ್ದ ಕೆಡಿಸುವಂತಹ ಪೋಸ್ಟ್ ಹಾಕಿದ್ದ ಸುದೀಪ್ ಶೆಟ್ಟಿ. ಮಂಗಳೂರು ಕಡೆ ಈ ಸುದೀಪ್ ಶೆಟ್ಟಿ ತರಹದ ಕೆಲ ವ್ಯಕ್ತಿಗಳ ಕಣ್ಣಿಗೆ ಮಣ್ಣೆರಚೋ ತರ ಅಲ್ಲಿನ ದೇವಸ್ಥಾನ ಮತ್ತು ಮಸೀದಿಗಳು ಸೌಹಾರ್ದಯುತವಾಗಿ ಅಯ್ಯಪ್ಪ ಭಕ್ತರನ್ನ ಅವ್ರ ಮಸೀದಿ ಕರೆಸ್ಕೊತಾರೆ, ಮುಸಲ್ಮಾನರನ್ನ ದೇವಸ್ಥಾನಕ್ಕೆ ಕರೆಸಿ ಒಂದು ಸೌಹಾರ್ದ ಸಮ್ಮೇಳನ ಅಥವಾ ಸೌಹಾರ್ದ ಕಾರ್ಯಗಳು ಮಂಗಳೂರಿನಲ್ಲಿ ತುಂಬಾ ನಡೀತಾ ಇರುತ್ತೆ. ಇದನ್ನು ಸಹಿಸಿಕೊಳ್ಳೋದಕ್ಕೆ ಈ ಸುದೀಪ್ ಶೆಟ್ಟಿ ತರಹದ ವ್ಯಕ್ತಿಗಳಿಗೆ ಸಾಧ್ಯ ಆಗಲ್ಲ. ಅವ್ರ ಕಣ್ಣು ಕೆಂಪಾಗೋದು, ಆಮೇಲೆ ಅವರು ಮುಖ ಒಂಥರ ಬಿಸಿ ಬಿಸಿ ಆಗೋದು, ಈ ತರಹದ ಸೌಹಾರ್ದಯುತವಾದಂತಹ ಕೆಲಸಗಳು. ಈಗ ಹಿಂದೂಗಳ ಮೆರವಣಿಗೆ ಸಂದರ್ಭದಲ್ಲಿ ಮುಸಲ್ಮಾನರು ಜ್ಯೂಸ್ ಕೊಡುವಂತಹದ್ದು, ನೀರು ಕೊಡುವಂತಹದ್ದು, ಜೊತೆಗೆ ಮುಸಲ್ಮಾನರ ಕಾರ್ಯಕ್ರಮದಲ್ಲೂ ಅಲ್ಲಿನ ಹಿಂದೂಗಳು ಸೌಹಾರ್ದಯುತವಾಗಿ ಜ್ಯೂಸ್ ಕೊಡುವಂತಹದ್ದೆಲ್ಲ ನಡೆಯುತ್ತೆ. ಅದನ್ನೆಲ್ಲ ಕೊಡಕೂಡದು. ನಿಮ್ಮ ಅಪ್ಪನ ಮನೆ ದುಡ್ಡ. ಕಾರ್ಕಳ ಠಾಣಾ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಈತನ ಪೋಸ್ಟ್ ಕಾರಣದಿಂದ ಗಲಾಟೆ ಆಗೋದು ಬೇಡ ಅಂತ ಸುಮೋಟೋ ಕೇಸ್. ಈಗ ಆತನಿಗೆ ನೋಟಿಸ್, ಈಗ BNS ಸೆಕ್ಷನ್ ಪ್ರಕಾರ FIR ಹಾಕಿದ ತಕ್ಷಣನೇ ಅರೆಸ್ಟ್ ಮಾಡೋದಕ್ಕಾಗಲ್ಲ. ಆ ಪ್ರಕಾರ ಬೈ ಹ್ಯಾಂಡ್ ನೋಟಿಸ್ ಕೊಡಬೇಕು, ಅದಕ್ಕೆ ಅವರು ಉತ್ತರ ಕೊಡಬೇಕು, ಅದಾದ ನಂತರ ಅರೆಸ್ಟ್ ಪ್ರಾಸೆಸ್ ನಡೆಯುತ್ತೆ. ಸುದೀಪ್ ಶೆಟ್ಟಿ ವಿರುದ್ಧ ಕಾರ್ಕಳ ಠಾಣಾ ಪೊಲೀಸರಿಂದ ಸ್ವಯಂ ಪ್ರೇರಿತ ದೂರು ದಾಖಲು. ಶಾಂತಿ ಭಂಗ ಉಂಟಾಗುವಂತ ಪೋಸ್ಟ್ ಮೇಲೆ ಕಣ್ಣಿಟ್ಟಿರುವ ಖಾಕಿ ಮುಲಾಜಿಲ್ಲದೆ ಬಂಧನ ಎಂದ ಪೊಲೀಸ್ ಕಮಿಷನರ್. ಮಂಗಳೂರು ಭಾಗದ ಯುವಕರು ಸ್ವಲ್ಪ ತಲೆಗೆ ತಗಬೇಕು ಈ ಸುದ್ದಿನ. ದುಡ್ಕೊಂಡು ಬಂದ್ರ ಸಂಜೆ ಮನೆಗೆ ಹೋಗಿ ತಂದೆ ತಾಯಿ ಜೊತೆ, ನಿಮ್ಮ ಕುಟುಂಬದವರ ಜೊತೆ ನಗುನಗುತ್ತಾ ಬಾಳಿ. ಹಿಂದೂ ಮುಸ್ಲಿಂ ಎನ್ನುವಂತಹ ವೈರುಧ್ಯಗಳನ್ನ ನಿಮ್ಮ ಫೇಸ್ಬುಕ್ಗಳಲ್ಲೋ ಇನ್ಸ್ಟಾಗ್ರಾಮ್ಗಳಲ್ಲೋ ಹಾಕಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟದ ಹೀರೋಗಳ ಹಾಡುಗಳನ್ನು ಹಾಕೊಳ್ಳಿ, ಅಥವಾ ನಿಮಗೆ ಬೇರೆ ಬೇರೆ ಕ್ರೀಡೆಗಳ ಬಗ್ಗೆ ಆಸಕ್ತಿ ಇದೆ ಅದನ್ನ ಹಾಕೊಳ್ಳಿ. ಇದನ್ನ ಯಾಕೆ ಹಾಕಿ ಸಾಯ್ತೀರಿ? ಪೊಲೀಸರಿಗೆ ಯಾಕೆ ಕೆಲಸ ಕೊಡ್ತೀರಿ? ನೀವು ಮಲಗಿದ್ದಾಗ ಪೊಲೀಸರು ಬರ್ತಾರೆ ನೋಟಿಸ್ ಕೊಡೋದಕ್ಕೆ. ನಿಮಗೆ ಈ ರಿಸ್ಕ್ ಬೇಕಾ? ಯಾರೇ ಆಗಿರಲಿ, ನೀವು ಹಿಂದೂನೋ ಮುಸ್ಲಿಮೋ ಇಬ್ಬರಲ್ಲಿ ಹೇಳುವಂತಹದ್ದು. ಸೊ ಈ ತರಹದ ಅನಾವಶ್ಯಕ ಪೋಸ್ಟುಗಳಿಂದ ರಾಜ್ಯದ ಮತ್ತು ಜಿಲ್ಲೆಯ ಸಾಮರಸ್ಯ ಹಾಳಾಗ್ತಾ ಇದ್ರೆ ಪೊಲೀಸ್ನವರು ಕೈ ಕಟ್ಕೊಂಡೇನು ಕೂತಿರಲ್ಲ. ಕಾನೂನಿದೆ, ಅದರ ಪ್ರಕಾರ ನಿಮ್ಮನ್ನ ಎಳೆದುಕೊಂಡು ಹೋಗೋ ಸಾಧ್ಯತೆಗಳಿದಾವೆ. ಹಾಗಾಗಿ ಬಿ ಕೇರ್ಫುಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.